ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ನಾವು ಆ್ಯಂಕರ್ಸ್ ಅಲ್ವಾ, ತುಂಬ ಚೆನ್ನಾಗಿ ಓಪನಿಂಗ್ ಕೊಡಬೇಕು ಅಂತ ನಾನು ಒಂದು ಶೀಟ್ ತಗೊಂಡು ತುಂಬ ಚೆಂದ ಬರೆದೆ. ಅಂದರೆ ಆಕೆ ತೋರಿಸಿದರೆ ಚಂದಮಾಮನನ್ನು ನೋಡುವವರು ನಾವು, ತಾನು ತಿನ್ನಿಸಿದರೆ ಕೈತುತ್ತು ತಿನ್ನುವವರು ನಾವು, ತನ್ನ ಕರುಳ ಬಳ್ಳಿ ಹಂಚಿಕೊಂಡವರು, ತನ್ನ ರಕ್ತ ಮಾಂಸಗಳಿಂದ ದೊಡ್ಡವರಾದವರು, ತಾಯಿಯಾಗಿ ವಾತ್ಸಲ್ಯ ತೋರಿಸಿ ಅಕ್ಕನಾಗಿ ಆಟವಾಡಿ. ಈ ಥರ ನಾನು ಅಡುಗೆ ಮನೆಯಲ್ಲಿ ಸಾಂಬಾರಿಗೆ ಉಪ್ಪು ಹಾಕೋದ್ರಿಂದ ಹಿಡಿದು ನಾಸಾದಿಂದ ಅಂತರಿಕ್ಷದ ಪ್ರಯೋಗಾಲಯದವರೆಗೆ ಹೆಣ್ಮಕ್ಳು ಏನೇನು ಸಾಧನೆ ಮಾಡಿದ್ದಾರೆ ಅಂತ ಬರಿತಾ ಇದ್ದೆ. ಬರಿತಾ ನಮ್ಮ ಮೇಕಪ್ ರೂಮಲ್ಲಿ ಒಂದು ಟಿ ವಿ ಇದೆ, ಟಿ ವಿ ನೋಡ್ತಾ ಇದ್ದೀನಿ. ಒಂದು ಸುದ್ದಿ ಬಂತು, ತುಮಕೂರಿನಲ್ಲಿ ಒಂದು ದೇವಸ್ಥಾನದ ಪಕ್ಕ ಹಾಸ್ಟೆಲನ್ನು ಈಗ ಸ್ಥಳಾಂತರಿಸಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಕಾರಣ ಹೆಣ್ಮಕ್ಳು ಮುಟ್ಟಾಕ್ತಾರೆ, ದೇವ್ರಿಗೆ ಅಪಶಕನ ಆಗೋಗುತ್ತೆ ಅಂತ. ಇದೆಲ್ಲ ವೇಸ್ಟ್ ಆಗೋಯ್ತಲ್ಲ ನಾನು ಬರೆದಿದ್ದು ಅಂತ ಅನಿಸ್ಬಿಡ್ತು. ಇದೇನಪ್ಪ ಹೆಣ್ಮಕ್ಳ ಸಾಧನೆ, ನಾವು ಅಡುಗೆ ಮನೆಯ ಸಾಂಬಾರಿನ ಪಾತ್ರೆಯ ಸೌಟಿಂದ ಹಿಡಿದು ಅಲ್ಲಿ ಅಂತರಿಕ್ಷದಲ್ಲಿ ಸುನೀತಾ ವಿಲಿಯಮ್ಸ್ ಪ್ರಯೋಗ ಶಾಲೆಯವರೆಗೂ ನಾನೆಲ್ಲ ಬರ್ತಿದ್ದೀನಿ. ಎಲ್ಲ ನೋಡಿದರೆ ತುಮಕೂರಲ್ಲಿ, ನಮ್ಮ ಬೆಂಗಳೂರಿಗಿಂತ ಕೂಗಳತೆ ದೂರದಲ್ಲಿರೋ ತುಮಕೂರಲ್ಲಿ ದೇವಸ್ಥಾನದ ಪಕ್ಕ ಒಂದು ಲೇಡೀಸ್ ಹಾಸ್ಟೆಲ್ ಇದೆ ಅಂತೆ. ಲೇಡೀಸ್ ಹಾಸ್ಟೆಲಲ್ಲಿ ಹೆಣ್ಮಕ್ಳು ಮುಟ್ಟಾಕ್ತಾರಂತೆ. ಹಾಗಾಗಿ ಗ್ರಾಮಸ್ಥರೆಲ್ಲ ಹೇಳ್ತಾ ಇದ್ದಾರಂತೆ ಈ ಒಂದು ಇದನ್ನು ಹಾಸ್ಟೆಲನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಅಂತ. ನಾನು ಸಕ್ಸಸ್ಫುಲ್ ಸ್ಟೋರೀಸ್ ಹೇಳಬೇಕಾ, ಅಥವಾ ಈ ರೀತಿಯ ಸಮಾಜದ ಅವ್ಯವಸ್ಥೆಗಳನ್ನು ಹೇಳಬೇಕಾ, ಅಥವಾ ಹೆಣ್ಮಕ್ಳ ಮೇಲೆ ನಡೀತಾ ಇರುವಂಥ ಈ ರೀತಿಯಾದಂಥ ದೌರ್ಜನ್ಯಗಳ ಬಗ್ಗೆ ಹೇಳಬೇಕಾ? ಅಂದರೆ ಆಕೆಯ ಹುಟ್ಟು, ಆಕೆಯ ಬೆಳವಣಿಗೆ, ಆಕೆಯ ಸಮಾಜದಲ್ಲಿ ಇರುವಂತಹ ಕಟ್ಟುಪಾಡುಗಳು ಮತ್ತು ಸಮಾಜದ ವ್ಯವಸ್ಥೆಯಲ್ಲಿ ಆಕೆ ಅನುಭವಿಸ್ತಾ ಇರುವಂಥ ಯಾತನೆಗಳ ಬಗ್ಗೆ ನಮ್ಮ ಹೆಣ್ಮಕ್ಳಿಗೆ ಹೇಳಬೇಕಾ? ಅಥವಾ ಕಲ್ಪನಾ ಚಾವ್ಲಾ, ಇಂದಿರಾ ಗಾಂಧಿ ಮೇಡಮು ಇವ್ರದ್ದೆಲ್ಲ ಸಕ್ಸಸ್ಫುಲ್ಲು ಸ್ಟೋರೀಸ್ ಹೇಳಬೇಕಾ ಅಂತ ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯಿತು. ಬಟ್ ನಾನು ಸ್ಟಿಕ್ ಅನ್ನೋದೇ ನನ್ನ ಪ್ರೊಫೆಷನ್ಗೆ. ಯಾಕಂದರೆ ನನ್ನ ಪ್ರೊಫೆಷನ್ ಏನು, ಸಕ್ಸಸ್ಫುಲ್ ಸ್ಟೋರೀಸ್ ಹೇಳೋದು, ಜೊತೆಗೆ ಯಾತನೆಗಳನ್ನು ಹೇಳೋದು, ಒಳ್ಳೆಯದು ಹೇಳೋದು, ಕೆಟ್ಟದ್ದು ಹೇಳೋದು. ಅದು ಸ್ವೀಕರಿಸುವವರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು. ಬಟ್ ನಾನು ಈ ಪ್ರೊಫೆಷನ್ಗೆ ಬಂದಿದ್ದು, ಟು ಬಿ ಫ್ರ್ಯಾಂಕ್, ನಾನು ಡೆಫಿನೆಟ್ಲಿ ಚಿಕ್ಕಂದಿನಿಂದ ನನಗೆ ಹಂಗೆ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಾನೇ ಫಸ್ಟ್ ಹೋಗ್ತಾ ಇದ್ದೆ, ನೀವು ಮಾಡಿ ತಪ್ಪು ಅಂತ ಹೇಳ್ತಿದ್ದೆ. ಆ ಮನೋಭಾವ ನನಗಿತ್ತು. ಬಟ್ ನನಗೆ ಕ್ಲಿಯರ್ ಆಗಿ ನಾನು ಏನಾಗಬೇಕು ಅನ್ನುವಂಥ ಗುರಿ ಇರಲಿಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ಬಟ್ ನನ್ನ ಅಪ್ಪ ನನಗೆ ಹೇಳಿದ್ರಲ್ಲ, ಈಗ ಅಪ್ಪಂದ್ರಲ್ಲೂ ಎರಡು ವಿಧ ಇದೆ ನಮ್ಮ ಸಮಾಜದಲ್ಲಿ. ಒಬ್ಬರು ಮಕ್ಕಳಿಗೋಸ್ಕರನ ಪ್ರಾಣನೇ ತ್ಯಾಗ ಮಾಡೋದು, ಮಕ್ಕಳಿಗೋಸ್ಕರ ಪ್ರೊಫೆಷನ್ ಬಿಟ್ಬಿಟ್ಟು ಮಕ್ಕಳು ಕ್ರಿಕೆಟ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇರುವಾಗ ಆಕೆಯ ಪ್ಯಾಡ್ಸ್ ಇಟ್ಕೊಂಡು ಕುತ್ಕೊಳ್ಳೋವ್ರ ತಂದೆ ಒಂದು ಕಡೆ, ತನ್ನ ಮಗಳು ತನಗೆ ಇಷ್ಟ ಇಲ್ಲ ಅಂತ ಬೇರೆ ಜಾತಿ ಹುಡುಗನ ಮದುವೆ ಆದ್ಲು ಅಂತ ಗರ್ಭಿಣಿಯಾದಂತಹ ಮಗಳನ್ನ ಕೊಚ್ಚಿ ಕೊಲ್ಲೋ ತಂದೆ ಒಂದು ಕಡೆ. ನಾವು ಎರಡೂ ಸೈಡ್ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಹೆಣ್ಮಗಳನ್ನ ಉತ್ತುಂಗ ಸ್ಥಾನಕ್ಕೆ ಏರಿಸೋದಕ್ಕೆ ಪ್ರಯಾಸ ಪಡುವಂತಹ ನಮ್ಮಂಥ ತಂದೆಯರು ಒಂದು ಕಡೆ, ಅದೇ ಈ ಸಮಾಜದ ಕಟ್ಟುಪಾಡುಗಳು, ಜಾತಿ ವ್ಯವಸ್ಥೆಯಲ್ಲಿ ತನ್ನ ಮಗಳು ತನ್ನ ಎಕ್ಸ್ಪೆಕ್ಟೇಷನ್ಗೆ ಇಲ್ಲ ಅಂತ ಆಕೆನ ಕೊಲ್ತಾ ಇರುವಂತಹ ಸಮಾಜದ ಸೊ ಇದು ಇದೆ. ಸೊ ಹೀಗಾಗಿ ನಾನು ಬೆಳೀತಾ ನನಗೆ ಗೊತ್ತಾಗಿಲ್ಲ ನಾನು ಏನಾಗಬೇಕು ಅಂತ. ಡೆಫಿನೆಟ್ಲಿ ನಾನು ಕ್ಲೀನರು ಕಂಡಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿತ್ತು. ಬಟ್ ಬೆಳೀತಾ ನಾನು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ. ನಾನು ಒಳ್ಳೆ ಕ್ರಿಕೆಟರು, ನಾನು ಕ್ರಿಕೆಟ್ ಆಡ್ತೀನಿ, ನೆಟ್ಬಾಲ್ ಆಡ್ತೀನಿ, ಖೋ ಖೋ ಆಡಿದ್ದೀನಿ. ಸೊ ನಾನು ಸಿಕ್ಕಾಪಟ್ಟೆ ಒಂದು 20-30 ನ್ಯಾಷನಲ್ಸ್ ಆಡಿದ್ದೀನಿ. ನಾನು ಅಂದ್ಕೊಂಡೆ ಒಳ್ಳೆ ಸಾಯಿಯಲ್ಲಿ ಒಳ್ಳೆ ಕೋಚ್ ಆಗ್ಬೋದು ಅಥವಾ ಒಳ್ಳೆ ಫಿಸಿಕಲ್ ಡೈರೆಕ್ಟರ್ ಆಗ್ಬೋದು ಅಂತ ನನ್ನ ಥಾಟ್ ಪ್ರಾಸೆಸ್ ಇತ್ತು. ಬಟ್ ಚಿಕ್ಕಂದಿನಿಂದ ನಾನು ನಮ್ಮ ಕಾರವಾರ, ಅಂದರೆ ನಾನು ಉತ್ತರ ಕನ್ನಡ ಜಿಲ್ಲೆ, ಆಕಾಶವಾಣಿಯಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗ ಆಕಾಶವಾಣಿಯಲ್ಲಿ ಚಿಣ್ಣರ ಚಿಲಿಪಿಲಿ ಆ ಥರದ್ದೆಲ್ಲ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅದಾದಮೇಲೆ ನನಗೆ ಇದೊಂದು ಹಾಬಿ, ಲೈಕ್ ನ್ಯೂಸ್ ಓದೋದು. ಆಮೇಲೆ ಸ್ಕೂಲ್ಗಳಲ್ಲಿ ನ್ಯೂಸ್ ಪೇಪರಲ್ಲಿ ಗೊತ್ತಲ್ಲ, ಮೊದಲೆಲ್ಲ ಇತ್ತು ನ್ಯೂಸ್ ಪೇಪರಲ್ಲಿ ಇದಾಗುತ್ತಲ್ಲ ಪ್ರೇಯರ್ ಆಗುವಾಗ ಈ ದಿನದ ನ್ಯೂಸ್ ಹೆಡ್ಲೈನ್ಸ್ ಅನ್ನು ಓದೋದು. ಅದೆಲ್ಲ ನಾನೇ ತುಂಬ ಮಸ್ತಾಗಿ ಓದ್ತಾ ಇದ್ದೆ. ಆಮೇಲೆ ನನ್ನ ಕನ್ನಡ ತುಂಬ ಚೆನ್ನಾಗಿತ್ತು. ಸೊ ಭಾಳ ಜನ ಹೇಳೋರು, ಆಮೇಲೆ ಈ ಸ್ಪೋರ್ಟ್ಸ್ ಕಾರ್ಯಕ್ರಮಗಳಿಗೆಲ್ಲ ನಾನು ತುಂಬ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಎಲ್ಲ ಹೇಳೋರು, ನಿನ್ನ ವಾಯ್ಸು ಚೆನ್ನಾಗಿದೆ, ನಿನ್ನ ಕನ್ನಡ ಚೆನ್ನಾಗಿದೆ, ನೀನು ಯಾಕೆ ನ್ಯೂಸ್ ಆ್ಯಂಕರ್ ಆಗಬಾರ್ದು ಅಂತ. ಸೊ ನಾನು ಈ ಕಡೆ ಸ್ಪೋರ್ಟ್ಸ್ ನನ್ನ ಗುರಿ ಅಂತ ಅಂದ್ಕೊಂಡೆ. ಸೊ ಆವಾಗ ನಾನು ಕಾಲೇಜಲ್ಲಿದ್ದಾಗ ಬಿಕಾಸ್ ನನ್ನ ತಂದೆ ತೀರ್ಕೊಂಡ್ರು, ನಾವು 4 ಜನ ಮಕ್ಕಳು, ನಾವು 3 ಜನ ಹೆಣ್ಮಕ್ಳು. ಹೀಗಾಗಿ ನಾವು ಅಲ್ಲಿ ಇರೋದು ಸೇಫ್ ಅಲ್ಲ, ಕಾಡು ಅಂತ ನನ್ನ ಚಿಕ್ಕಪ್ಪ ಏನು ಮಾಡಿದ್ರು, ನಮ್ಮನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಸೊ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ನಂದು ಆಪ್ಷನಲ್ ಕನ್ನಡ,
ಇದು ಸೊ ಐಚ್ಛಿಕ ಕನ್ನಡ ಅದು ಮಹಾರಾಣೀಸ್ ಕಾಲೇಜಲ್ಲಿ ಮಾತ್ರ ಇತ್ತು. ಹಾಗಾಗಿ ನಾನು ಮಹಾರಾಣೀಸ್ ಕಾಲೇಜ್ಗೆ ಸೇರಿಕೊಂಡೆ. ಆವಾಗ ಒಂದು ಇದಿತ್ತು, ಏನೋ ಒಂದು ಯಾವ ಥರ ಅಂದರೆ ಟ್ರೆಂಡ್ ಅಂತಂದರೆ ಇದು ಪಾರ್ಟ್ ಟೈಮ್ ಜಾಬ್ಗೆ ಹೋಗೋದು. ಆವಾಗ ಜಸ್ಟ್ ಈ ಮಾಲ್ಸು ಅವು ಇವು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ಪಾರ್ಟ್ ಟೈಮ್ ಜಾಬ್ಗೆ ಹೋಗೋದು. ಸೊ ಅವಾಗ ಎಲ್ಲರೂ, ನನಗೆ ಇದೆಲ್ಲ ಗೊತ್ತಿಲ್ಲ, ಈ ಸೇಲ್ಸು, ಒಳ್ಳೆ ಇಂಗ್ಲೀಷಲ್ಲಿ ಯಾರಾದರೂ ಪ್ರಶ್ನೆ ಕೇಳ್ತಾರಂತ ಬಸ್ಸಲ್ಲಿ ಕಣ್ಮುಚ್ಚಿ ಮಲಗಿದವಳು ಸ್ಟಾಪ್ ಬಂದಾಗೆ ತಲೆ ಎತ್ಬಿಡ್ತಾ ಇದ್ದೆ. ಇಂಗ್ಲೀಷಲ್ಲಿ ಕೇಳ್ಬಿಟ್ರೆ ಈ ಬಸ್ ಎಲ್ಲಿ ಹೋಗುತ್ತೆ ಅಂತ, ಆಮೇಲೆ ಅವಮಾನ ಆಗುತ್ತಲ್ಲ ಇಂಗ್ಲೀಷಲ್ಲಿ ವಾಪಸ್ ಹೇಳ್ದೆ ಇರೋದಕ್ಕೆ. ಸೊ ಆಮೇಲೆ ನಂದೊಂಥರ ನಾರ್ತ್ ಕರ್ನಾಟಕ ಆಕ್ಸೆಂಟು, ಬರ್ರಿ ಹೋಗ್ರಿ ಏನ್ರಿ, ಹೆಂಗ್ರಿ, ಹೌದ್ರಿ, ಎಲ್ಲಿ ಹೋಗ್ತೈತ್ರಿ ಬಸ್ಸು, ಇದೆಲ್ಲಿ ಬರ್ತೈತ್ರಿ ಬಸ್ಸು, ಈ ಥರ ಮಾತು. ಸೊ ಅದೊಂದು ಕೀಳರಿಮೆ ಇತ್ತು ನನಗೊಂದು ಸ್ವಲ್ಪ. ಈ ಬೆಂಗಳೂರಲ್ಲಿ ಜನ ಎಷ್ಟು ಚಂದ ಮಾತಾಡ್ತಾರೆ, ಸೊಗಸಾಗಿ ಮಾತಾಡ್ತಾರೆ ಅಂತ. ಸೊ ಕೊನೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಿನ್ಗೆ ಇದೆಲ್ಲ ಬರಲ್ಲ, ನೀನು ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ತೀಯಾ, ಉದಯ ಟಿವಿಯಲ್ಲಿ ಕಾಲ್ ಫಾರ್ಮ್ ಮಾಡಿದ್ದಾರೆ, ವೈ ಡೋಂಟ್ ಯು ಟ್ರೈ ಅಂತ. ಸೊ ನಾನು ಅವಾಗ ಜಸ್ಟ್ ಒಂದು ಪಾರ್ಟ್ ಟೈಮ್ ಥರ ನಾನು ಉದಯ ಟಿವಿಗೆ ನಾನು ಅಪ್ಲಿಕೇಶನ್ ಹಾಕಿದೆ. ಉದಯ ಟಿವಿಯಲ್ಲಿ ಸುಮಾರು 500 ಜನ ಬಂದಿದ್ರು, ಚಂದ ಬೆಳ್ಳಿಗೆ ತೆಳ್ಳಿಗೆ, ಧಾರಾವಾಹಿಯಲ್ಲಿ ಕೆಲಸ ಮಾಡೋರು ಎಲ್ಲ. ನಾನು ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಪರೇಶಾನ್ ಆಗೋದೆ. ಯಾಕೆಂದರೆ ನಾನು ಮೇಕಪ್ ಹಾಕಿದರೆ ನಾನು ಚೆನ್ನಾಗಿ ಕಾಣ್ತೀನಿ. ಮೇಕಪ್ ಹಾಕಿಲ್ಲ ಅಂದರೆ ಸಾರು ನಮ್ಮನ್ನ ಕೀರ್ತನ ಅವರು ಕಂಡುಹಿಡಿಯೋಕ್ಕಾಗಲ್ಲ, ನಿಜವಾಗ್ಲೂ, ಟು ಬಿ ಫ್ರ್ಯಾಂಕ್. ಆಮೇಲೆ ಭಾಳ ಜನ ನಮ್ಮ ಆಫೀಸಿಗೆ ಬರ್ತಾರಲ್ಲ, ಎಂಟ್ರೆನ್ಸಲ್ಲಿ ನಾನು ಹೋಗ್ತಾ ಇದ್ರು, ಮೇಡಮ್ ರಾಧಾ ಮೇಡಮ್ ಸಿಗ್ತಾರಾ ಅಂತ ನನ್ನನ್ನೇ ಕೇಳ್ತಾರೆ. ಸೊ ನನಗೆ ಫುಲ್ ಶಾಕ್ ಆಗೋಯ್ತು, ಇದೇನಪ್ಪ ಹಿಂಗೆಲ್ಲ ಇದ್ದಾರೆ, ನನ್ನನ್ನು ಕರ್ಕೋತಾರೆ, ನಾ ಇಷ್ಟು ಕರಗಿದ್ದೀನಿ ಅಂತ. ಸೊ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಬಟ್ ಆಗಲೂ ನನಗೆ ಸಖತ್ ಓವರ್ ಕಾನ್ಫಿಡೆನ್ಸ್ ಚಿಕ್ಕಂದಿನಿಂದ. ಕಮ್ ವಾಟ್ ಮೇ, ನಾನು ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ. ಗ್ರೌಂಡಲ್ಲಿ ನಾನು ಖೋಖೋ ಆಡ್ತಾ ಇದ್ದೆ. ಸೊ ಖೋಖೋ ಆಡಬೇಕಾದ್ರೆ ಆ ಕಡೆ ಎಲ್ಲಿನ ಇದು ಗೊತ್ತಲ್ಲ ನಿಮಗೆ, ಸೆಂಟ್ರಲ್ ಕಾಲೇಜ್ ಗ್ರೌಂಡು, ಫಸ್ಟು ಜೈಲ್ ಇತ್ತಲ್ಲ ಅದ್ರ ಎದುರುಗಡೆ, ಈಗ ಅದು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದೆ. ಸೊ ಇದು ಸ್ವಾತಂತ್ರ್ಯ ಉದ್ಯಾನವನ, ಅದ್ರ ಎದುರುಗಡೆ. ಅವಾಗ ಖೋಖೋ ಆಡ್ತಾ ಇರ್ಬೇಕಾದ್ರೆ ಬಾಲ್ ಬಂತು, ಬಾಲ್ನ ತೆಗೆದು ಎಸೆದೆ. ಅದಕ್ಕೆ ನಿಮ್ಗೆ ಯಾರು ಬಾಲ್ ಮುಟ್ಟಂತ ಹೇಳಿದ್ದು, ನೀವು ಖೋಖೋ ಆಡೋರು ಖೋಖೋ ಆಡಬೇಕು ಅನ್ನೋ ಚಾಲೆಂಜ್ಗೆ ನಾನು ಕ್ರಿಕೆಟ್ ಪ್ಲೇಯರ್ ಆದೆ. ಸೊ ಹಂಗಾಗಿ ನಾನು ಅಲ್ಲಿ ನೋಡಿದೆ, ಒಂದು ಸ್ವಲ್ಪ ಭಯ ಆಯಿತು. ಪರವಾಗಿಲ್ಲ, ನನ್ನ ಕಾನ್ಫಿಡೆನ್ಸ್ ಇದೆ, ಸ್ಪೋರ್ಟ್ಸಲ್ಲಿ ಇದ್ದರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ. ಸೊ ಆಯಿತು ಅಂತ ಕೊನೆಗೆ ನಾನೇನು ಮಾಡಿದೆ, ಇದು ಕೊಟ್ಟೆ, ಇಂಟರ್ವ್ಯೂ ಕೊಟ್ಟೆ. ಸೊ ಫಸ್ಟ್ ನನಗೆ ಕರೀಲಿಲ್ಲ, ಭಾಳ ಜನ ಚೆನ್ನಾಗಿರೋರನ್ನ ಫಸ್ಟ್ ಆಯ್ಕೆ ನೀ ಬಾ ಅಂತ. ನನಗೆ ಸಿಟ್ಟು ಬಂತು, ಎದ್ದು ನಿಂತೆ. ಏನ್ರಿ ಮೇಡಮ್ ಆವಾಗಿಂದ ನೋಡ್ತಿದ್ದೀನಿ, ಬೆಳಗ್ಗೆನೇ ಬಂದೀನಿ ಅಂತ. ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಹೋಗಿದ್ದೆ ನಾನು, ಸ್ಪೋರ್ಟ್ಸು, ಟ್ರ್ಯಾಕ್ ಸೂಟ್ ಹಾಕ್ಕೊಂಡು. ಯಾಕ್ರಿ ಕರೆದಿಲ್ಲ ನನಗೆ, ನಾನು ಅವಾಗಿಂದ ಕಾಯ್ತಿದ್ದೀನಿ, ಬಾ ಅದೇನು ಕಿಸಿತೀಯೋ ನೋಡ್ತೀನಿ ಅಂತ ಕರ್ಕೊಂಡು ಹೋದ್ಮೇಲೆ ನನ್ನ ಮಾತು ಬೋರ್ ಆಗಬಾರ್ದಂತ ಇದು ಹೇಳ್ತಾ ಇದ್ದೀನಿ, ಆ್ಯಕ್ಚುಯಲ್ ಪಾಯಿಂಟಿಗೆ ಬರ್ತೀನಿ. ಆಮೇಲೆ ಒಳಗೆ ಕರ್ಕೊಂಡು ಹೋಗಿ ಕೊನೆಗೆ ಎಲ್ಲ ನನ್ನನ್ನು ಇಂಟರ್ವ್ಯೂ ಮಾಡಿದರು, ನನ್ನನ್ನು ಓದಿಸಿದ್ರು. ಫಸ್ಟ್ ಟೈಮ್ ನನಗೆ ಮೇಕಪ್ ಹಾಕಿದ್ರು. ಮೇಕಪ್ ಹಾಕಿದ್ನ ನೋಡಿದ ತಕ್ಷಣ, ರಾಧಾ ನೀನೇನಾ, ಇಷ್ಟು ಚೆನ್ನಾಗಿದೆಯಾ ನೀನು, ತುಂಬ ಚೆನ್ನಾಗಿದೆಯಾ ಅಂತ ನನಗೆ ಅನ್ನಿಸ್ತು. ಸೊ ಭಾಳ ಜನರಿಗೆ ಆ್ಯಂಕರ್ಸ್ ಆಗೋರು, ಭಾಳ ಜನ ನಿಮ್ಮಲ್ಲಿ ನಾನು ಜರ್ನಲಿಸ್ಟ್ ಆಗಬೇಕು, ನಾನು ಆ್ಯಂಕರ್ ಆಗಬೇಕು ಅಂತ ಆಸೆ ಇರುತ್ತೆ. ಬಟ್ ಒಂದು ಪರ್ಸೆಪ್ಷನ್ ಇದೆ, ಏನು ಅಂತಂದರೆ ನೀನು ನೋಡೋಕ್ಕೆ ತುಂಬ ಬೆಳ್ಳಗಿರಬೇಕು, ತುಂಬ ಚೆನ್ನಾಗಿರಬೇಕು, ನೀನು ತೆಳ್ಳಗಿರಬೇಕು ಅನ್ನೋ ಭಾವನೆ ಇದೆನೋ, ಅದೆಲ್ಲ ಇಂಪಾರ್ಟೆಂಟ್. ನಿಮ್ಮ ಕಣ್ಣು ಮೂಗು ಬಾಯಿ ಚೆನ್ನಾಗಿದ್ರೆ ನೀವು ಚೆನ್ನಾಗೇ ಕಾಣ್ತೀರಾ. ಸೊ ಹಾಗಾಗಿ ನಾನು ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. ಕೊನೆಗೆ ಓದಿಸಿದ್ರು, ನಾನು ತುಂಬ ಕಾನ್ಫಿಡೆಂಟಾಗಿ ಓದಿದೆ. ಕೊನೆಗೆ ಬಂದರು, ನೋಡಿದರೆ ನಾನೊಬ್ಬಳೇ ಸೆಲೆಕ್ಟ್ ಆಗಿದ್ದು. ಸೊ ನನ್ನ ಈ ಪ್ರೊಫೆಷನ್ನು ಒಂದು ಹಾಬಿ ಥರ ಆಯಿತು, ಅದು ಪಾರ್ಟ್ ಟೈಮ್ ಥರ. ಬಟ್ ಹೋಗ್ತಾ ಸುದ್ದಿಗಳ ಮೇಲೆ ಸುದ್ದಿ ಓದ್ತಾ ಅದು ನನ್ನ ಜಾಬ್ ಅಂತ ಅಥವಾ ಏನೋ ಒಂದು ಸಂಬಳಕ್ಕೆ ದುಡಿಯುವಂತಹ ಒಂದು ಉದ್ಯೋಗ ಅಂತ ಅನಿಸ್ಲಿಲ್ಲ. ಬದಲಾಗಿ ನಾನು ಕೂಡ ಈ ಸಮಾಜದಲ್ಲಿ ಒಬ್ಬ ಸಾಮಾಜಿಕ ಜವಾಬ್ದಾರಿ ಉಳ್ಳಂತಹ ಒಬ್ಬ ವ್ಯಕ್ತಿ ಅಂತ ನನಗನ್ಸಿದ್ದು. ಆ ಸುದ್ದಿಗಳು ಬರ್ತಾ ಇದ್ದ ಹಾಗೆ ಒಂದು ಕಡೆ ಹೆಣ್ಮಕ್ಳ ಮೇಲೆ ರೇಪ್ ಆಗುತ್ತೆ, ಒಂದು ಕಡೆ ವರದಕ್ಷಿಣೆಗೋಸ್ಕರ ಮರ್ಡರ್ ಮಾಡ್ತಾರೆ, ಇನ್ನೊಂದು ಕಡೆ ಈ ಸೋಷಿಯಲ್ ಸ್ಟಿಗ್ಮಾ ಇದೆಲ್ಲ, ಹೆಣ್ಮಕ್ಳು ಹಿಂಗೆ ಕುತ್ಕೋಬೇಕು, ಹಿಂಗೆ ಎದ್ದೇಳಬೇಕು, ಹಿಂಗೆ ನಗಬೇಕು, ಹಿಂಗೆ ಓಡಾಡಬೇಕು, ಆ ಥರದ್ದು ಎಲ್ಲ. ಆಮೇಲೆ ರಾಜಕೀಯ ಆಯಿತು ಅಥವಾ ಸಾಮಾಜಿಕವಾದಂಥ ಸಮಸ್ಯೆಗಳಾಯಿತು, ಬೇರೆ ವಿಚಾರಗಳನ್ನು ನೋಡಿದಾಗ ಜನರಿಗೆ ಏನು ಬೇಕೋ ಅದನ್ನು ಹೇಳಬೇಕು ಅನ್ನುವಂಥ ಜವಾಬ್ದಾರಿ ಹೆಚ್ಚಾಯಿತು. ಸೊ ನೀವು ಕೇಳಿದ ಪ್ರಶ್ನೆಗೆ ನೀವು ಎಲ್ಲ ಥರದ್ದು ಹೇಳ್ತೀರಾ, ಬಟ್ ಯಾವಾಗಲೂ ನನ್ನದೊಂದಿದೆ, ನನ್ನ ಪ್ರಾಮಾಣಿಕವಾಗಿ
ಜನರಿಗೆ ಏನು ಬೇಕೋ ಅದನ್ನ ಹೇಳಬೇಕು ಅನ್ನೋದು ನನ್ನ ಪ್ರೊಫೆಷನ್ ಆರಂಭ ಆದಾಗಿಂದಲೂ ಕೂಡ ನನ್ನ ಆದ್ಯತೆ. ಸೊ ಇತ್ತೀಚೆಗೆ ನೀವು ನೋಡಿ ಯಾವುದೇ ವಿಷಯ ಆಗ್ಲಿ ಅದನ್ನ ಧರ್ಮದ ಆಧಾರದ ಮೇಲೆ ನೋಡ್ತಾರೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಟು ಇಂಪ್ರೆಸ್ ಯು ಬಿಕಾಸ್ ಯು ಆರ್ ಇದು ಅಂತ ಬಿಲಾಂಗ್ಸ್ ಟು ಸಮ್ ಕಮ್ಯುನಿಟಿ ಅಂತ, ಎಲ್ಲವನ್ನು ಧರ್ಮದ ದೃಷ್ಟಿಯಲ್ಲೇ ನೋಡ್ತಾರೆ. ನೀನು ನಿನ್ನ ಧರ್ಮದ ಪರವಾಗಿ ನಿನ್ನ ಬಗ್ಗೆ ಮಾತಾಡಿದ್ರೆ ನಿನ್ನನ್ನ ಹೀರೋ ತರ ಮೆರವಣಿಗೆ ಮಾಡ್ತಾರೆ. ಇನ್ನೊಂದು ಧರ್ಮದ ಪರವಾಗಿ ನೀವು ಮಾತಾಡಿದ್ರೆ ಆ ಕಮ್ಯುನಿಟಿಯವರು ನನ್ನನ್ನ ಹೀರೋಯಿನ್ ತರ ಬಿಂಬಿಸ್ತಾರೆ. ಬಟ್ ಸತ್ಯ ಏನಿದೆಯೋ ಆ ಸಿಚುವೇಶನ್ಗೆ ಏನ್ ಕರೆಕ್ಟೋ ನಾನು ಅದನ್ನೇ ಮಾತಾಡ್ತೀನಿ. ಮತ್ತು ನನ್ನನ್ನು ವಿಲನ್ ಮಾಡಿದ್ರು ಪರವಾಗಿಲ್ಲ, ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ನಾನು ಏನಿದೆಯೋ ಅದನ್ನೇ ಮಾತಾಡಬೇಕು. ಆ್ಯಂಡ್ ನೋಡಿ, ಈಗ ಪಾಲಿಟಿಕ್ಸ್ ಹೆಂಗಿದೆ ಅಂತಂದ್ರೆ, ಈಗ BJP ಫಾಲೋವರ್ಸ್ ಒಂದಿಷ್ಟು ಜನ ಇರ್ತಾರೆ, ಕಾಂಗ್ರೆಸ್ ಫಾಲೋವರ್ಸ್ ಒಂದ್ ಜನ, JDS ಫಾಲೋವರ್ಸ್ ಒಂದಿಷ್ಟು ಜನ ಇರ್ತಾರೆ. ಮೋದಿನ ಹೊಗಳು ಬಿಟ್ರೆ ನಿಮ್ಮನ್ನ ದೇಶಭಕ್ತಿ ಅಂತ ಅಂದ್ಬಿಡ್ತಾರೆ. ನೀವು ಮೋದಿಯವರ ಪಾಲಿಸಿನ ಟೀಕಿಸ್ಬಿಟ್ರೆ ನೀನು ನಕ್ಸಲ್ ಅಂತಾರೆ, ನೀನು ದೇಶ ವಿರೋಧಿ. ನೋ, ಇಟ್ಸ್ ಓಕೆ, ಫೈನ್. ತಪ್ಪನ್ನ ತಪ್ಪು ಅಂತ ಹೇಳ್ದೆ ಇದ್ರೆ ದೊಡ್ಡ ತಪ್ಪು. ಸೊ ಹೀಗಾಗಿ ತಪ್ಪನ್ನ ತಪ್ಪು ಅಂತ ಹೇಳುವಂತಹ ಆ ಒಂದು ಧೈರ್ಯವನ್ನ ನಾನು ಪ್ರದರ್ಶಿಸ್ತಾ ಇದ್ದೀನಿ. ಅದನ್ನ ನಾವು ಸಹಜವಾಗಿ ಪ್ರಜ್ಞಾವಂತಿಕೆ ಅಂತ ಹೇಳ್ಬೋದು. ಅದು ಯಾರಾದ್ರೂ ಆಗಿರ್ಬೋದು. ಸೊ ಇಂಥವು ಹೇಳಿದಾಗ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು, ನಮ್ಗೊಂದು TRP ಅಂತ ಇದೆ. ಆ TRP ಅಂತ ಇದೆ. ಆ TRP ಅಲ್ಲಿ ಹೆಚ್ಚು ಜನ ನಿಮ್ಮ ಕಾರ್ಯಕ್ರಮ ಯಾರು ನೋಡ್ತಾರೋ, ಯಾವುದು ಹೆಚ್ಚು ಜನ ನೋಡ್ತಾರೆ ಅದಕ್ಕೆ ಹೈಯೆಸ್ಟ್ TRP ಅಂತ. ನಾನು ನಿಜಕ್ಕೂ ಬದನೆಕಾಯಿನೂ ಕೇರ್ ಮಾಡೋದಿಲ್ಲ TRPಗೋಸ್ಕರ. ನಾನು ರೋಡಲ್ಲಿ ಹೋಗುವಾಗ, ನೀನು ಅವತ್ತು ಆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ, ದೇವ್ರು ನೀನು ತುಂಬ ಚೆನ್ನಾಗಿಟ್ಟಿರ್ಲಿ ಅಂತ ಆ ಹೆಣ್ಮಕ್ಳು ಮಾತಾಡುವಾಗ, ಮತ್ತೆ ಯಾರ ಬಗ್ಗೆನೂ ನಾನು ವಾಯ್ಸ್ ರೈಸ್ ಮಾಡಿ ಅವ್ರಿಗೊಂದು ನ್ಯಾಯ ಒದಗಿಸಿದಾಗ, ಯಾವುದೋ ಒಂದು ಹಳ್ಳಿಗೆ ಕುಡಿಯೋ ನೀರು ಇರೋದಿಲ್ಲ, ಆ ಕುಡಿಯೋ ನೀರಿಗೋಸ್ಕರ ನಾನು ಫೈಟ್ ಮಾಡಿ ಜೋರಾಗಿ ಮಾತಾಡಿ ಆ ಹಳ್ಳಿಗೆ ಕುಡಿಯೋ ನೀರನ್ನು ಕೊಡಿಸಿದಂತಹ ಸಂದರ್ಭದಲ್ಲಿ, ಮತ್ತು ಇನ್ನೊಂದು ಕಡೆ ಶಾಲೆಯ ಮಕ್ಕಳಿಗೆ ಶಾಲೆ ಇರೋದಿಲ್ಲ, ಅವ್ರಿಗೆ ಶೌಚಾಲಯ ಇರೋದಿಲ್ಲ, ಕುಡಿಯೋಕೆ ನೀರು ಇರೋದಿಲ್ಲ, ಅದ್ರ ಬಗ್ಗೆ ನಾನು ಫೈಟ್ ಮಾಡಿ ಒಂದು ಇದನ್ನ ಮಾಡಿದಾಗ, ನನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ನಿಮ್ಗೆ ಗೊತ್ತು ಉತ್ತರ ಕನ್ನಡ ಜಿಲ್ಲೆ ತುಂಬಾ ದೊಡ್ಡ ಜಿಲ್ಲೆ ಭೌಗೋಳಿಕವಾಗಿ, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ನಾವು ನಮ್ಮೂರಿಂದ ಬೆಳಗಾವಿಗೆ ಹೋಗ್ತೀವಿ, ಹುಬ್ಳಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಈ ಕಿಮ್ಸ್ ಇದು ಮಣಿಪಾಲ್ಗೆ ಹೋಗ್ತೀವಿ. ಸೊ ನಾನು ಅದ್ರ ಬಗ್ಗೆ ನಿರಂತರವಾಗಿ ಫೈಟ್ ಮಾಡಿದೆ, ಕಂಟಿನ್ಯೂಸ್ಲಿ ಫೈಟ್ ಮಾಡಿದೆ. ಈ ಸರಿ ಬಜೆಟ್ ಅಲ್ಲಿ ಒಂದು ಹಾಸ್ಪಿಟಲ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೊ ಇದೆಲ್ಲ ನನಗೆ ಇಷ್ಟು ಸಮಾಧಾನ ಕೊಡುತ್ತೆ. ಹಾಗಂತ ನೀವು ಜಸ್ಟ್ ಗೂಗಲ್ ಹೋಗಿ ಟೈಪ್ ಮಾಡಿ ರಾಧಾ ಹಿರೇಗೌಡ್ರಂತ, ನನ್ನನ್ನು ಹೊಗಳೋದಕ್ಕಿಂತ ನನ್ನ ಟ್ರಾಲ್ ಮಾಡಿದವರೇ ಜಾಸ್ತಿ. ನನ್ನನ್ನು ಬಾಯಿ ಬಡಕಿ, ಇವಳು BJP ಪರ ಮಾತಾಡಿದ್ರೆ ಇವಳು ಚಡ್ಡಿ, ಇವಳು ಅದು ಇದು ಅನ್ನೋದು. ಕಾಂಗ್ರೆಸ್ ಪರ ಮಾತಾಡಿದ ತಕ್ಷಣ ಇವಳು ಅರ್ಬನ್ ನಕ್ಸಲ್ ಅಂತ. ಸೊ ನಿಮಗೆ ಬಿಲೋ ದಿ ಬೆಲ್ಟ್, ಸೊಂಟದ ಕೆಳಗೆ ಯಾವ್ಯಾವ ವಿಷಯ ಬೇಕೋ ಎಲ್ಲ ಮಾತಾಡ್ತಾರೆ. ಐ ಡೋಂಟ್ ಕೇರ್, ಅದು ಅವರ ಮನಸ್ಥಿತಿ. ನಿಂದಕರಿರಬೇಕು ಹಂದಿಗಳಂತೆ, ಆವಾಗಲೇ ನಮಗೆ ಧೈರ್ಯ ಜಾಸ್ತಿ ಆಗೋದು. ಸೊ ಹೀಗಾಗಿ ಹೇಳೋದು ನನ್ನ ಧರ್ಮ, ಅದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಅದು ಕರ್ಮ. ಆದ್ರೆ ನನ್ನ ಧರ್ಮಕ್ಕೆ ಪ್ರತಿಫಲವಾಗಿ ನ್ಯಾಯ ಒದಗಿ ಬರುತ್ತಲ್ಲ, ಅದು ನನಗೆ ಸಂತೃಪ್ತಿ. TRPಗಿಂತ ಹೆಚ್ಚಾಗಿ TRPಗಿಂತ ಮೇಲೆ. ದಟ್ಸ್ ವೆಲ್ ಸೆಡ್ ಮ್ಯಾಮ್. ಸಮಾಜಮುಖಿ ಚಿಂತನೆಗಳನ್ನ ನೀವು ಅವುಗಳನ್ನು ನೀವು ಪ್ರತಿಬಿಂಬಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಮಾಧ್ಯಮಗಳಲ್ಲಿ ಸದಾ ನೀವು ನಿಜವನ್ನೇ ತೋರಿಸ್ಬೇಕು. ಆದರೆ ನೀವು TRPಯನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರಿ. ಬಟ್ ಮಾಧ್ಯಮಗಳಲ್ಲಿ ನಾವು ಯಾವುದಕ್ಕೆ TRPಗಳು ಸಿಗತ್ತೆ ಅವುಗಳನ್ನೇ ತೋರಿಸೋದನ್ನ ನೋಡ್ತೀವಿ. ಅಲ್ಟಿಮೇಟ್ಲಿ ಇಟ್ಸ್ ಆಲ್ಸೋ ಬಿಸ್ನೆಸ್ ಅಲ್ವಾ. ಈಗ ನೀವು ಹೇಳಿದ್ರಿ, ಈಗ ಮಾಧ್ಯಮದಲ್ಲಿ ಮೇಡಮ್ ಹೇಳಿದಾಗೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಆಂಕರ್ಸ್ ನಿಮಗೆ ಬಹಳ ಜನ ಲೇಡೀಸ್ ಸಿಗ್ತಾರೆ. ಬಟ್ ಅವರು ಹೇಳಿದ ಹಾಗೆ ಒಬ್ಬ ಉದ್ಯಮಿಯಾಗಿ ಸಿಗೋದಿಲ್ಲ, ಒಂದು ಚಾನಲ್ ಓನರ್ ಆಗಿ. ಅದೇ ನೆಕ್ಸ್ಟ್ ಕ್ವೆಶ್ಚನ್ ಇತ್ತು ಮ್ಯಾಮ್, ವಿಮೆನ್ ಅಚೀವರ್ಸ್ ಗಳನ್ನ ಹೇಗೆ ತೋರಿಸ್ತಾರೋ, ತೋರಿಸೋದ್ರಲ್ಲಿ ಈ ಪತ್ರಿಕೋದ್ಯಮಗಳ ಪಾತ್ರ. ಸೊ ನಾನು ಈ ಕರ್ನಾಟಕ ವಿದ್ಯುನ್ಮಾನ ಮಾಧ್ಯಮದ ಮೊದಲ ಮಹಿಳಾ ಸಂಪಾದಕಿ ನಾನು ಕರ್ನಾಟಕದಲ್ಲಿ. ಆ್ಯಂಡ್ ನಾನು ಮತ್ತು ಶಿವಸ್ವಾಮಿ ಸರ್ ಈ ಗ್ಯಾರಂಟಿ ನ್ಯೂಸ್ ಆರಂಭ ಮಾಡಬೇಕಾದಾಗ ತುಂಬ ದೊಡ್ಡ ಚಾಲೆಂಜಸ್ ಇತ್ತು. ಬಟ್ ನನಗಿರುವ ಅನುಭವ 20 ವರ್ಷದ ಅನುಭವ. ನಾನು 18ನೇ ವರ್ಷಕ್ಕೆ ಮಾಧ್ಯಮಕ್ಕೆ ಬಂದಿದ್ದೀನಿ. ಉದಯ ಟಿವಿಯಲ್ಲಿ 2 ವರ್ಷ ಕೆಲಸ ಮಾಡಿದೆ. ಉದಯ ಟಿವಿಯಲ್ಲಿ ಬರೀ ಸೀರೆ ಉಟ್ಕೋಬೇಕು, ಎಲ್ಲಿಂದ ತರ್ತೀರಾ ಸೀರೆನಾ, ಬರೀ ಸೀರೆ 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 ಕಂಡ್ಕೊಂಡವ್ರು ಹಿಂಗೆ ಬಂದ ತಕ್ಷಣ ನಿಮ್ಗೆ ಚೆನ್ನಾಗಿದೆ ಮೇಡಮ್, ನಿಮ್ದೊಂದು ಸೀರೆ ಕೊಡಿ ಅಂತ. ಆ ಸೀರೆಗೋಸ್ಕರನೇ ಬಿಟ್ಬಿಟ್ಟೆ ನಾನು ಉದಯ ಟಿವಿನ. ಅದರ್ವೈಸ್ ಇವತ್ತು ನಾನು ಕೂತಿದ್ದೀನಿ ಅಂದರೆ ಉದಯ ಟಿವಿನೇ ನನಗೆ ಮಾತೃ ಸಂಸ್ಥೆ.
ಅದಕ್ಕೆ ನಾನು ಯಾವತ್ತಿದ್ರೂ ಕೂಡ ತಲೆಬಾಗಿ ನಮಸ್ಕರಿಸ್ತೀನಿ. ಬಟ್ ಸೀರೆಗೋಸ್ಕರ ನಾನು ಉದಯ ಟಿವಿ ಬಿಟ್ಟೆ, ಸುವರ್ಣ ನ್ಯೂಸ್ಗೆ ಬಂದೆ. ಸುವರ್ಣ ನ್ಯೂಸಲ್ಲಿ ಸುಮಾರು 6 ವರ್ಷ ನಾನು ಕೆಲಸ ಮಾಡಿದ್ದೀನಿ ಸುವರ್ಣ ನ್ಯೂಸಲ್ಲಿ. ಅಲ್ಲಿಂದ ನನಗೆ ಒಂದು ಸ್ವಲ್ಪ ಅಲ್ಲಿಂದ ಇಟ್ಬಿಟ್ಟು ಆಮೇಲೆ ರಾಜಕೀಯ ಗಂಡ್ಮಕ್ಳೇ ಹೇಳಬೇಕು, ಹೆಣ್ಮಕ್ಳು ಹೇಳಿದ್ರೆ ಈ ರಾಜಕೀಯನ ಜನ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ. ನನಗೆ ಅಲ್ಲಿವರೆಗೆ ಸೀರಿಯಸ್ನೆಸ್ ಇರಲಿಲ್ಲ. ಚಂದ ಮಾಡಿ ನಗಬೇಕು, ಒಳ್ಳೆ ಮೇಕಪ್ ಹಾಕ್ಕೋಬೇಕು, ಕುತ್ಕೋಬೇಕು, ಕೂದಲು ಹಿಂಗೆ ಅನ್ಕೋಬೇಕು, ಯಾವಾಗ ಬೇಕೋ ಅಲ್ಲಿ ಹಿತವಾಗಿ ಮಿತವಾಗಿ ನಗಬೇಕು, ವೀಕ್ಷಕರನ್ನ ಇಂಪ್ರೆಸ್ ಮಾಡ್ಬೇಕು ಅನ್ನೋದು ಅಷ್ಟೇ ನನ್ನ ಥಾಟ್ ಇತ್ತು. ಬಟ್ ಯಾವಾಗ ಪಾಲಿಟಿಕ್ಸ್ ಈಸ್ ನಾಟ್ ಫಾರ್ ವುಮನ್ ಅಂದ್ರು, ನೀವು ನಂಬ್ತೀರ ಇಲ್ಲ, ಇವ್ರು ಮೇಡಮ್ ಹೇಳಿದ್ರ 7, 8, 9, 10ನೇ ಕ್ಲಾಸ್ ಬುಕ್ ಹಿಡಿದು ಸುಮಾರು 2 ತಿಂಗಳು ಸ್ಟಡಿ ಮಾಡಿದೆ. ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿದು ಪ್ರತಿಯೊಂದು ಲೆಕ್ಕಾಚಾರಗಳನ್ನು ಓದಿದೆ. ನೆಕ್ಸ್ಟ್ ಎಲೆಕ್ಷನ್ ಕೂತ್ಕೊಂಡೆ. ಇವತ್ತು ಭಾಳ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಮಾತಾಡೋರು. ನಾ ಮಾತಾಡ್ತಾ ಇದ್ದೀನಿ, ಜನ ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಜನ ಈಗ ನೋಡಿ ನಾನು ಎಷ್ಟು ದಪ್ಪ ಇದ್ದೀನಿ, ಡುಮ್ಮಿ ಇದ್ದೀನಿ, ಜನ ನನ್ನ ಎಕ್ಸೆಪ್ಟ್ ಮಾಡ್ತಾರೆ. ಜನ ನನ್ನ ಅಂದ ಚಂದ ನೋಡೋದಕ್ಕೆ ನನ್ನನ್ನು ಟಿ ವಿಯಲ್ಲಿ ಕೂತ್ಕೊಳ್ಳಲ್ಲ, ಬದಲಾಗಿ ರಾಧಾ ಏನು ಹೇಳ್ತಾ ಇದ್ದಾಳೆ ಅಂತ. ಬಟ್ ನಾನು ನಿಮ್ಮ ಕ್ವಶನ್ ಮರ್ತೋದೆ. ಮ್ಯಾಮ್, ಮಾಧ್ಯಮಗಳಲ್ಲಿ ವಿಮೆನ್ ಅಚೀವರ್ಸ್ಗಳನ್ನು ಪ್ರೊಜೆಕ್ಟ್ ಮಾಡೋದು ಭಾಳ ಕಡಿಮೆ. ನೀವು ನಿಮ್ಮ ಚಾನೆಲ್ ರನ್ ಮಾಡೋದ್ರಿಂದ ಈ ಥರ ಏನಾದರೂ ಬಯಸ್ಡ್ ಆಗಿದ್ದೀರಾ? ವುಮೆನ್ ಅಚೀವರ್ಸ್ ನಿಮ್ಗೆ ಹೇಳ್ತೀನಿ, ಗ್ಯಾರಂಟಿ ನ್ಯೂಸ್ ಅಲ್ಲಿ ಹೆಚ್ಚು ಎಂಪ್ಲಾಯ್ಸ್ ಇರೋದು ಹೆಣ್ಮಕ್ಳು. ನೀವು ಗ್ಯಾರಂಟಿ ನ್ಯೂಸ್ ಓಪನ್ ಮಾಡಿ ಹೆಚ್ಚು ಆಂಕರ್ಸ್ ಇರೋದು ಹೆಣ್ಮಕ್ಳು. ಆಮೇಲೆ ನೀವು ಗ್ಯಾರಂಟಿ ನ್ಯೂಸ್ ಅಂದ ತಕ್ಷಣ ಬಹಳಷ್ಟು ಮಹಿಳಾ ಆಂಕರ್ಸ್ ಬಗ್ಗೆನೇ ಮಾತುಕತೆ ಆಗುತ್ತೆ. ಸೊ ಹೀಗಾಗಿ ನಾವಂತೂ ಬಯಸ್ಡ್ ಇಲ್ಲ, ಮತ್ತೆ ಬೇರೆ ಮಾಧ್ಯಮಗಳಲ್ಲೂ ಇಲ್ಲ. ನೀವೇ ಮೇಡಮ್ ಹೇಳಿದ್ರಲ್ಲ, ನಾವು ಅರ್ಹತೆಯಿಂದ ಗಿಟ್ಟಿಸ್ಕೊಳ್ತಾ ಇದ್ದೀವಿ ಹೊರತು ವುಮೆನ್ ಕೋಟಾದಲ್ಲಿ ಗಿಟ್ಟಿಸ್ಕೊಳ್ತಾ ಇಲ್ಲ. ನೀವು ಯು ಟೇಕ್ ಪಾಲಿಟಿಕ್ಸ್, ಯು ಟೇಕ್ ಕ್ರೈಮ್, ಯು ಟೇಕ್ ಸಿನಿಮಾ, ಎನಿ ಫೀಲ್ಡ್, ಹೆಣ್ಮಕ್ಳೇ ಮುನ್ನುಗ್ತಾರೆ, ಹೆಣ್ಮಕ್ಳೇ ಮುಂದೆ ಇದ್ದಾರೆ. ಹಂಗಂದ ಮಾತ್ರಕ್ಕೆ ಈ ಮೇಡಮ್ ಹೇಳಿದಾಗೆ ಸೆಕೆಂಡ್ PUC ನಂತರ ಹೆಣ್ಮಕ್ಳು ಓದ್ತಾ ಇಲ್ಲ. ಸಾಕ್ಷರತೆ ರೇಟು 19th ಸೆಂಚುರಿಯಲ್ಲಿ ಬಟ್ 0.47 ಏನೋ ಇತ್ತು. ಈಗ 2021ಗೆ ನಾವು ಆಲ್ಮೋಸ್ಟ್ 50% ದಾಟಿದೀವಿ ಅಂತ ಅನ್ಸುತ್ತೆ. 2021ರಲ್ಲಿ ನಾವು ಮಹಿಳಾ ಸಬಲೀಕರಣ ವರ್ಷ ಅಂತ ನಾವು ಮಾಡಿದ್ವಿ. ಸೊ ನಾವು ಮುನ್ನುಗ್ತಾ ಇದ್ದೀವಿ, ಬಟ್ ನಮ್ಮನ್ನ ಹಿಂದೆ ಎಳೆಯುವ ಜನ ಕೂಡ ಇದ್ದಾರೆ. ಸೊ ನಮ್ಮ ಚಾನೆಲ್ಗಳಲ್ಲಿ ನಾವು ಅಚೀವರ್ಸ್ಗಿಂತ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಈ ದೌರ್ಜನ್ಯಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. TRPಗೋಸ್ಕರ ನೀವು ಕೆಲಸ ಮಾಡಲ್ಲ, ಕೆಲಸ ಮಾಡ್ತೀವಿ. ಅಲ್ಟಿಮೇಟ್ಲಿ ನಾವು ಸಂಬಳ ಕೊಡಬೇಕಲ್ಲ 200 ಜನರಿಗೆ, ಮತ್ತೆ ದುಡ್ಡು ಬರಬೇಕಲ್ಲ. ಸೊ ಹೊಟ್ಟೆಪಾಡಿಗೂ TRPಯಲ್ಲೂ ಕೂಡ ಹೇಗೆ ಸಮಾಜಕ್ಕೆ ನಾವು ಒಂದು ಒಳ್ಳೆಯಾಗಿ ಕೆಲಸ ಮಾಡಬಹುದು ಅಂತ ಕಾಳಜಿಯನ್ನು ತೋರಿಸಬಹುದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ದಟ್ಸ್ ವಂಡರ್ಫುಲ್.